ಮೇಲಿಂದ ಮೇಲೆ ಡಿನ್ನರ್ ಮೀಟಿಂಗ್ಗಳು, ಅದ್ರ ಜೊತೆಗೆ ಲಂಚ್ ಮೀಟಿಂಗು, ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗು ಅಂತ ಹೇಳಿ ಸಿಎಂ ಕುರ್ಚಿ ವಿಚಾರವಾಗಿ ಅವರವರ ಆಪ್ತ ಶಾಸಕರುಗಳ ಜೊತೆಗೆ, ಸಚಿವರುಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾನೆ ಇದ್ದಾರೆ. ಇದು ರಾಜ್ಯದಲ್ಲಿ ಈಗ ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಇದರ ನಡುವೆ ಈ ಔತಣ ಕೂಟಗಳಿಂದಾಗಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಇದೆಲ್ಲ ಬೆಳವಣಿಗೆ ಹೈಕಮಾಂಡ್ಗೆ ಸಿಟ್ಟು ತರಿಸಿದೆ. ಹಾಗಾದ್ರೆ ಹೈಕಮಾಂಡ್ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ, ಏನು ಮಾಡೋದಕ್ಕೆ ಹೊರಟಿದೆ, ಮುಂದೇನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಟೀಂ ಬೆನ್ನಲ್ಲೇ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈ ಮೀರಿದೆ. ಸಿಎಂ ಹಾಗೂ ಡಿಕೆ ಬಣ ತಾಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟವನ್ನ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಎಸ್, ಪ್ರವೀಣ್ ದೊಡ್ಡಣ್ಣನವರ್ ಫಾರ್ಮ್ ಹೌಸ್ನಲ್ಲಿ ಅಂಟಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಕೂಟವನ್ನ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದ್ದಂತೆ. ನಾನು ಯಾವ ಬಲ ಪ್ರದರ್ಶನ ಮಾಡ್ತಿಲ್ಲ. ನೋಡ್ರಿ, ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನ್ಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು ಸಿಎಂ ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಡಿನ್ನರ್ ಇನ್ನರ್ ಪಾರ್ಟಿ ಎರಡೂ ನಡೆದಿದೆ. ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದ್ರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಬಹಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನ್ ದಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನ ಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂತ ರೀತಿಯಲ್ಲಿ ಬಹಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲಲ್ಲಿ ಅವ್ರಿಗೂ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಅದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲಿ ಒಂದು ಪಾಠದಾಗ ಅಲ್ಲಿ ಮಾಡ್ಲಕತ್ತಾರ. ಇನ್ನರ್ ಅಂಡ್ ಡಿನ್ನರ್. ನನ್ನ ಮುಖ್ಯಮಂತ್ರಿ ಅವ್ರು ಏನ್ ಖರೀದಿ ಮಾಡ್ಲಕತ್ತಾರೋ, ಏನ್ ಯಾವ ಸಂತೆಗೆ ಹೋಗಿದಾರೋ, ಇದೇನು ದನಗಳ ಸಂತೆ ಅಲ್ಲ ವಿಧಾನಸಭೆ ಅಂದ್ರೆ. ಇಲ್ಲಿ ಖರೀದಿ ಮಾಡಕ್ ಬರೋದಿಲ್ಲ. ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ. ಸರ್, ನಿನ್ನೆ ಡಿನ್ನರ್ ಮೀಟಿಂಗ್ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿನ್ನಕ್ ಬಂದ್ರಿ ಅಷ್ಟೇ. ಸರ್, ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ. ಕದನ ವಿರಾಮ ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು, ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇರೋದು ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗ್. ಆದ್ರೆ ಈಗ ಇದೆಲ್ಲ ಮಾಡಿ ಇವ್ರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ. ಜೊತೆಗೆ ಈಗ ನಂಬರ್ ಗೇಮ್ ಕೂಡ ಶುರುವಾಗಿದೆಯಂತೆ. ಸಿದ್ದರಾಮಯ್ಯನವರ ಪರವಾಗಿ ಎಷ್ಟು ಜನ ಬೆಂಬಲಿಗ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಎಷ್ಟು ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಲ ಈಗ ಹೆಚ್ಚಾಗಿದೆಯಾ? ಏನಿದೆ ಗ್ರೌಂಡ್, ಏನ್ ಮಾಹಿತಿ ಇದೆ? ಖಂಡಿತ
ಖಂಡಿತ ರಂಜಿತ್, ಪ್ರಮುಖವಾಗಿ ಚಳಿಗಾಲದ ಅಧಿವೇಶನ ಸುಸೂತ್ರವಾಗಿ ನಡೆಯಬೇಕು, ಯಾವುದೇ ರೀತಿಯಂತ ಗೊಂದಲ ಆಗಬಾರದು. ಜೊತೆಗೆ ಈ ಅಧಿಕಾರದ ಹಂಚಿಕೆ ಕಿತ್ತಾಟ ತನ್ನಗೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ಅಂತೇನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಬೆಂಗಳೂರಲ್ಲಿ ಮಾಡಿದ್ರು. ಆದ್ರೆ ಬೆಳಗಾವಿಯಲ್ಲಿ ಅದು ತನ್ನಗೆ ಆದಂತೆ ಕಾಣ್ತಾ ಇಲ್ಲ. ಮತ್ತೆ ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಅದು ಕೂಡ ಕಾಂಗ್ರೆಸ್ನಲ್ಲಿ ಇದೇ ಡಿನ್ನರ್ ಮೀಟಿಂಗ್ ನಿಂದ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ, ಜೊತೆಗೆ ಡಿಕೆಶಿ ಬಣದವರ ಏನು ಆಪ್ತ ಶಾಸಕರ ಹೇಳಿಕೆಯಿಂದ ಮತ್ತೆ ಈ ರಾಜಕೀಯ ಸಂಚಲನ ಇದೆ, ಇದು ಚಾಲ್ತಿಯಲ್ಲಿ ಇರುವಂತೆ ನೋಡಿಕೊಳ್ಳುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಮತ್ತೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಕೂಡ ಇಲ್ಲಿ ಬನ ಬಡಿದಾಟ ಅಂದ್ರೆ ಇಬ್ಬರ ನಾಯಕರ ನಡುವೆ ಮತ್ತೆ ಬನ ಬಡಿದಾಟ ಆರಂಭ ಆಗಿರುವಂತದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ, ಮತ್ತೊಂದು ಕಡೆ ಡಿಕೆಶಿ ಅವರು ಕೂಡ ತಮ್ಮ ಆಪ್ತರನ್ನ ಸೇರಿಸಿಕೊಂಡು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದವ್ರನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಹಾಗಾಗಿ ಈ ರಾಜಕೀಯ ಏನು ಜಿದ್ದಿ ಏನಿದೆ ಇದು ಮುಂದುವರಿಯುವಂತ ಲಕ್ಷಣ ಇರುವಂತದ್ದು. ಅಧಿಕಾರದ ಹಂಚಿಕೆ, ನಾಯಕತ್ವ ಬದಲಾವಣೆ ಏನ್ ಚರ್ಚೆ ಇದೆ ಅದೇ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಪ್ರಮುಖವಾಗಿ ಡಿಕೆಶಿ ಅವರ ಬಳಿ ನಂಬರ್ ಗೇಮ್ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಹಾಗಾಗಿ ತನ್ನ ನಂಬರ್ ಅನ್ನ ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಶಕ್ತಿ ಪ್ರದರ್ಶನವನ್ನ ಮಾಡ್ತಿದ್ರೆ, ಮತ್ತೊಂದು ಕಡೆ ಅಹಿಂದ ವರ್ಗದ ವೋಟ್ ಬ್ಯಾಂಕ್ ನನ್ನ ಜೊತೆಗೆ ಇದೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವ ಏನು ಸಿದ್ದರಾಮಯ್ಯನವರು ಕೂಡ ಮಾಡ್ತಿರುವಂತದ್ದು. ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಎಷ್ಟು ಜನ ಸಂಖ್ಯಾಬಲ ಇದೆ ಅನ್ನೋದಕ್ಕಿಂತ ನನ್ನ ಜೊತೆ ಇಡೀ ಅಹಿಂದ ವರ್ಗದವರು ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ರೆ, ಇತ್ತ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ನನ್ನ ಜೊತೆಗೆ ಸುಮಾರು 90ಕ್ಕೂ ಅಧಿಕ ಶಾಸಕರು ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ತಮ್ಮ ಆಪ್ತ ಬಳಗದಲ್ಲಿ ಈಗಾಗಲೇ ಅವರು ಹೇಳಿಕೊಂಡಿರುವಂತದ್ದು. ಆದ್ರೆ ಇದೆಲ್ಲದರ ಬೆಳವಣಿಗೆಗಳ ಮಧ್ಯೆ ನಾಳೆ ನಡೆಯುವಂತ ದೆಹಲಿಯಲ್ಲಿ ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಇಬ್ರು ಕೂಡ ಸದ್ಯ ಏನು ದೆಹಲಿಗೆ ಹೋಗ್ತಾರೆ. ಅದು ಒಂದು ದಿನ ಮುಂಚೆ ಈಗಾಗಲೇ ಡಿಕೆಶಿ ಅವರು ದೆಹಲಿಗೆ ಹೋಗಿರುವಂತದ್ದು. ನಾಳೆ ಸಿದ್ದರಾಮಯ್ಯನವರು ಹೊರಡ್ತಾರೆ. ಇವತ್ತು ಇಲ್ಲಿಂದ ಅಂದ್ರೆ ಗದಗ ಹೋಗ್ತಾರೆ. ಗದಗದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇರುವಂತದ್ದು. ನಂತರ ಬಸವರಾಜ್ ಅವರ ಹೊರಟ್ಟಿಯವರ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಭಾಗಿಗೆ ನಂತರ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ವಾಸ್ತವ್ಯ ಹೊಡಿ ಮರುದಿನ ಕೂಡ ಅಲ್ಲಿ ಏನು ದೆಹಲಿಗೆ ವೋಟ್ ಚೋರಿ ಹೋಗ್ತಾರೆ, ಅದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಇದಾದ ನಂತರ ಏನು 22ಕ್ಕೆ ದೆಹಲಿಗೆ ಅವರಿಗೆ ಬುಲಾ ಬಂದಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅಲ್ಲೇ ಮತ್ತೆ ಈ ಅಧಿಕಾರದ ಹಂಚಿಕೆ ಚರ್ಚೆ ಜೊತೆಗೆ ಈ ಎಲ್ಲ ಮಾಹಿತಿಗಳು ಚರ್ಚೆ ಅಥವಾ ಏನು ಹೈಕಮಾಂಡ್ ಕೂಡ ಇಬ್ಬರನ್ನ ಕೂರಿಸಿ ಮತ್ತೆ ಮೀಟಿಂಗ್ ಅನ್ನ ಮಾಡಬಹುದು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಹಾಗಾಗಿ ಸದ್ಯ ಈ ಒಂದು ಏನು ಅಧಿಕಾರದ ಹಂಚಿಕೆ ಇರಬಹುದು, ನಾಯಕತ್ವ ಬದಲಾವಣೆ, ಇದನ್ನ ಚಾಲ್ತಿಯಲ್ಲಿ ಇಡಬೇಕು ಅನ್ನೋ ಎರಡೂ ಬಣದವರು ಕೂಡ ಸದ್ಯ ನಾ ಮುಂದು ನೀ ಮುಂದು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಇದು ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಿರುವಂತದ್ದು. ರಂಜಿತ್, ಮತ್ತೊಂದ್ ಕಡೆಯಲ್ಲಿ ಮೈಲಾರಿ ಪಟಾತ ಸದ್ಯ ಡೆಲ್ಲಿಗೆಲ್ಲ ಹೊರಟಿದಾರಂತೆ. ಡಿಕೆ ಶಿವಕುಮಾರ್ ಇವತ್ತೇ ದೆಹಲಿಗೆ ಹೋಗ್ತಾರಂತೆ, ಸಿದ್ದರಾಮಯ್ಯ ನಾಳೆ ಹೋಗ್ತಾರಂತೆ. ಕೆಲ ಶಾಸಕರುಗಳು ಹೋಗ್ತಾರಂತೆ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರ ಪರವಾಗಿ ಆಡ್ತಿರುವಂತ ಮಾತಿತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡ್ತಾರಂತೆ. ಸದ್ಯ ಇದೆಲ್ಲವೂ ಕೂಡ ಎಷ್ಟು ಚರ್ಚೆ ಇದೆ, ಎಷ್ಟು ಪ್ರಸ್ತುತ ಇದೆ, ಸದ್ಯಕ್ಕೆ ಆ ನಿಟ್ಟಿನಲ್ಲಿ ಏನು ವಿವರ ಇದೆ? ಖಂಡಿತ ರಂಜಿತ್, ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಇಬ್ರು ನಾಯಕರು ಮಾತ್ರ ಏನು ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಆದ್ರೆ ಇಲ್ಲಿ ಒಂದು ದಿನ ಮುಂಚೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೊರಟಿರುವಂತದ್ದು. ಇವತ್ತೇ ಕೂಡ ಅವರು ಹೋಗಿ ನಾಯಕರನ್ನ ಭೇಟಿ ಆಗ್ತಾರೆ ಮತ್ತು ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಅಥವಾ ಮುಂದೆ ಆಗುವಂತ ಬೆಳವಣಿಗೆಗಳ ಬಗ್ಗೆ ಏನು ಹೈಕಮಾಂಡ್ಗೆ ಅಲ್ಲಿ ಏನು ಮಾಹಿತಿಯನ್ನ ಕೊಡ್ತಾರೆ ಮತ್ತು ಪದೇ ಪದೇಯಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಇಲ್ಲಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಡ್ತಾರೆ. ನಮ್ಮ ಬಣದ ಶಾಸಕರು, ನಮ್ಮ ಆಪ್ತರು ಸುಮ್ಮನಿದ್ರು ಕೂಡ, ಸೈಲೆಂಟ್ ಆಗಿ ಇದ್ರು ಕೂಡ ಪದೇ ಪದೇ ಈ ಒಂದು ವಿಚಾರವನ್ನ ಕೆದಕುವಂತ ಕೆಲಸವನ್ನ ಸಿಎಂ ಬಣದವರು ಮಾಡ್ತಿದ್ದಾರೆ ಅನ್ನೋ ಒಂದು ದೂರನ್ನ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಸದ್ಯ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಒಂದು ದಿನ ಮುಂಚೆ ಡಿಕೆಶಿ ಅವರು ದೆಹಲಿಗೆ ಹೊರಟಿದ್ದಾರೆ ಅನ್ನೋ ಒಂದು ಸದ್ಯ ಮಾಹಿತಿ ಇರುವಂತದ್ದು. ಮತ್ತೊಂದು ಕಡೆ ನಾಳೆ ದೆಹಲಿಗೆ
ಈಗ ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟಿರುವಂತದ್ದು. ಅವರು ಕೂಡ ನಾಯಕರನ್ನ ಭೇಟಿಯಾಗಿ ಈ ಒಂದು ಹೋರಾಟದಲ್ಲಿ ವೋಟ್ ಚೋರಿ ಆರೋಪದ ಹೋರಾಟದಲ್ಲಿ ಭಾಗಿಯಾಗಿ ಅಲ್ಲಿಯೂ ಕೂಡ ಅವರು ಮಾತನಾಡ್ತಾರೆ. ಇದಾದ ನಂತರ ಅದೇ ಚಳಿಗಾಲದ ಅಧಿವೇಶನದ ಮುಗಿಯುವವರೆಗೂ ಕೂಡ ಈ ನಾಯಕತ್ವ ಬದಲಾವಣೆ ಇರಬಹುದು ಅಥವಾ ಈ ಚರ್ಚೆಗಳಿಗೆ ಯಾವುದಕ್ಕೂ ಕೂಡ ಸೊಪ್ಪು ಹಾಕಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಕೂಡ ಇರುವಂತದ್ದು. ಹಾಗಾಗಿ ಈ ಅಧಿವೇಶನ ಮುಗಿದ ನಂತರ ಮತ್ತೆ ಅವರನ್ನ ಇಬ್ಬರೂ ನಾಯಕನ ಸಿಎಂ ಸಿದ್ದರಾಮಯ್ಯ ಇರಬಹುದು, ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡು ಅಲ್ಲಿ ಚರ್ಚಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಅದಕ್ಕೂ ಮುಂಚೆ ಇಲ್ಲಿ ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡಿಕೆಶಿ ಅವರು ಒಂದು ದಿನ ಮುಂಚೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಲಾರಿ.